ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹಬ್ಬ ಬರ್ತಿದೆ. ನಾವು ಅದಕ್ಕೆ ಯಾವ ಥರ ರೆಡಿ ಆಗ್ಬೋದು, ಯಾವ ಥರ ಮೇಕಪ್ ಲುಕ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲೆಹೆಂಗಾ ಎಲ್ಲ ವೇರ್ ಮಾಡಿದಾಗ ನೀವು ಯಾವ ಥರ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬೋದು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇವಾಗ ಏನು ಮಾತಾಡ್ದಂಗೆ ಕ್ವಿಕ್ಕಾಗಿ ವೀಡಿಯೋದೊಳಗಡೆ ಕ್ಲೆನ್ಸಿಂಗ್ ಎಲ್ಲ ಆಗಿ ಮುಗಿಸಿದ್ದೀನಿ. ಮತ್ತೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಗಾರ್ನಿಯರ್ ಅವ್ರದ್ದು ಮಿಸ್ಲರ್ ವಾಟರ್ ತಗೊಂಡಿದ್ದೀನಿ. ಈ ಥರ ಒಂದು ಕಾಟನ್ ಪ್ಯಾಡ್ ಬರುತ್ತೆ, ಅದರಲ್ಲಿ ಈ ಥರ ಇಷ್ಟೇ ತಗೊಳ್ಳಿ. ಈ ಥರ ತಗೊಂಡು ನೀಟಾಗಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಫೇಸ್ನ. ಇನ್ನು ಸಿಂಪಲ್ ಆಗಿರೋ ಮೇಕಪ್ಸ್ ಎಲ್ಲ ಬೇಗ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಕ್ಲೆನ್ಸ್ ಮಾಡಿದ್ರೇನೆ ಎಷ್ಟು ಡಸ್ಟ್ ಇರುತ್ತೆ ನಮ್ಮ ಒಂದು ಸ್ಕಿನ್ನಲ್ಲಿ, ಅದಕ್ಕೆ ಡಬಲ್ ಕ್ಲೆನ್ಸ್ ಮಾಡಬೇಕು ಅನ್ನೋದು. ಕಣ್ಣತ್ರ ಎಲ್ಲ ಕಣ್ಕಪ್ಪು ಅದೆಲ್ಲ ಹಾಕಿದ್ರೆ ಫಸ್ಟೇ ರಿಮೂವ್ ಮಾಡ್ಕೊಬಿಡಿ. ಈ ಥರ ಎಲ್ಲ ನೀಟಾಗಿ ಕ್ಲೆನ್ಸ್ ಮಾಡಿ ನೀವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ನೀಟಾಗಿರುತ್ತೆ ಮೇಕಪ್, ಮತ್ತೆ ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ. ಎಲ್ಲ ಆಗಿ ಮುಗಿಸಿದೀನಿ. ಇವಾಗ ಟೋನಿಂಗ್ಗೆ ನಾನು ಪ್ಲಮ್ ಅವ್ರದ್ದು ಟೋನರ್ ಇದು ಈ ತರ ಬಾಟಲ್ ಅಲ್ಲಿ ನಾನು ಹಾಕಿ ಇಟ್ಕೊಂಡಿದೀನಿ. ಯಾಕಂದ್ರೆ ಬೇಗ ಸ್ಪ್ರೇ ಮಾಡ್ಕೋಬಹುದು ಅಂತ ನಾನು ಈ ತರ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ. 5 ನಿಮಿಷ ಆರಕ್ ಬಿಡಿ, ಅವಾಗ ನೀಟಾಗಿ ಸ್ಕಿನ್ ಒಳಗಡೆ ಸೆಟ್ ಆಗ್ಬಿಡುತ್ತೆ. ನಿಮಿಷ ಆಯ್ತು. ಇವಾಗ ನಾನು ಸೆಟಫಿಲ್ ಅವ್ರದ್ದು ಮಾಯಶ್ಚರೈಸರ್ ತಗೋತಾ ಇದ್ದೀನಿ. ಇದು ನೀವು ನೀಟಾಗಿ ಈ ತರ ಅಪ್ಲೈ ಮಾಡ್ಕೊಂಡು ನೀಟಾಗಿ ಒಂದು 5 ನಿಮಿಷ ಮಸಾಜ್ ಕೊಟ್ಕೊಳ್ಳಿ. ಮಾಯಶ್ಚರೈಸರ್ ಹಾಕಿದಾಗ ನೀಟಾಗಿ ಮಸಾಜ್ ಕೊಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಅಲ್ಲಿ ನೀಟಾಗಿ ಅಬ್ಸರ್ವ್ ಆಗ್ಬೇಕು, ಅಷ್ಟೊತ್ತವರೆಗೂ ಒಂದು 5 ನಿಮಿಷ ಮಸಾಜ್ ಕೊಡಿ. ಕ್ಲೆನ್ಸಿಂಗು ಮತ್ತೆ ಟೋನಿಂಗು ಮಾಯಶ್ಚರೈಸರ್ ಮಾಡಿದಾಗ ಒಂದು 5 ನಿಮಿಷ ಟೈಮ್ ಕೊಡಿ, ಅವಾಗ ನಿಮ್ಗೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀವು ಸ್ಕಿನ್ ಅಪ್ಲೈ ಮಾಡ್ತೀರೋ ನೆಕ್ಕಿಗೂ ಅದೇ ತರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾನು ಇದು ರೀಕೋಡ್ ಅವ್ರದ್ದು ಪ್ರೈಮರ್ ತಗೋತಾ ಇದ್ದೀನಿ. ಫಾರೆವರ್ 52 ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ತಗೋತಾ ಇದ್ದೀನಿ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ತುಂಬಾ ಏನಾದ್ರೂ ಬಿಸಿಲು ಆ ತರ ಇದ್ದಾಗ ಈ ತರ ಯೂಸ್ ಮಾಡಿದ್ರೆ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ ತರ ಯೂಸ್ ಮಾಡ್ತೀವಿ. ಇದು ಒಂದು 5 ನಿಂದ 10 ನಿಮಿಷ ಬಿಡಿ, ಪರವಾಗಿಲ್ಲ. ನೀಟಾಗಿ ಸ್ಕಿನ್ ಅಲ್ಲಿ ಸೆಟ್ ಆಗೋವರೆಗೂ ಬಿಡಿ. ನೈಕಾ ಅವ್ರದ್ದು ಕಲರ್ ಕರೆಕ್ಟರ್ ಪ್ಯಾಲೆಟ್ ತಗೋತಾ ಇದ್ದೀನಿ. ಮತ್ತೆ ಸ್ವಿಕ್ಸ್ ಬ್ಯೂಟಿ ಅವ್ರದ್ದು ಈ ತರ ಬ್ರಷ್ ಒಂದು ತಗೋತಾ ಇದ್ದೀನಿ ಅಪ್ಲಿಕೇಶನ್ಗೆ. ನಿಮ್ಗೆ ಇದೇ ತಗೋಬೇಕು ಅಂತ ಏನಿಲ್ಲ, ನೀವು ಬ್ರಷ್ ಇದ್ರೆ ಬ್ರಷ್ ಅಲ್ಲೇ ಯೂಸ್ ಮಾಡಿ, ಇಲ್ಲಾಂದ್ರೆ ಕೈಯಿಂದ ಯಾವ ತರ ಅಪ್ಲೈ ಮಾಡೋದಂತಾನು ನಾನು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಸು, ಅದ್ರಲ್ಲಿ ನೋಡ್ಕೊಂಡು ಬೇಕಂದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಎಲ್ಲೆಲ್ಲ ನಿಮ್ಗೆ ಬ್ಲಾಕ್ನೆಸ್ ಅದೆಲ್ಲ ಇರುತ್ತೋ ಅಲ್ಲೆಲ್ಲ ನೀಟಾಗಿ ಈ ತರ ಹಾಕೋಬಿಡಿ. ನನಗೆ ಇಲ್ಲಿ ಯಾವುದೇ ತರ ಮಿರರ್ ಇಲ್ಲ, ಅದಕ್ಕೆ ನಾನು ಫೋನ್ ನೋಡ್ಕೊಂಡೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ತುಂಬಾ ಪ್ರಾಡಕ್ಟ್ ನ ತಗೊಳಕ್ ಹೋಗ್ಬೇಡಿ, ತಗೊಂಡ್ರೆ ಒಂಥರ ಚೆನ್ನಾಗಿರಲ್ಲ ಮೇಕಪ್ ಲುಕ್. ಸ್ವಲ್ಪ ನೋಡಿ, ನನ್ನ ಬ್ರಷ್ ಅಲ್ಲಿ ಎಷ್ಟು ಕಮ್ಮಿ ಪ್ರಾಡಕ್ಟ್ ಇದೆ. ಸುಮ್ನೆ ನೋಡಿ ಈ ತರ ತೆಕ್ಕೋಬೇಡಿ, ಸುಮ್ನೆ ಈ ತರ ಟ್ಯಾಪ್ ಮಾಡಿ ಈ ತರ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಪ್ರಾಡಕ್ಟ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಮೇಕಪ್ ಬೇಗನೆ ರಿಮೂವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಪ್ರಾಡಕ್ಟ್ ತಗೊಳ್ಳಿ. ನಾನು ಫೌಂಡೇಶನ್ ಅಷ್ಟೇ, ನಾನು ಒಂದ್ ಪಂಪ್ ಸಾಕಾಗಿಲ್ಲ ಅಂದ್ರೆ ಇನ್ನೊಂದ್ ಚೂರ್ ತಗೋತೀನಿ ಅಷ್ಟೇ, ಅದನ್ನ ಬಿಟ್ರೆ ಜಾಸ್ತಿ ತಗೊಳಕ್ ಹೋಗಲ್ಲ. ನಾನು ಫೌಂಡೇಶನ್ಗೆ
ಕ್ರೈಲನ್ ಅವ್ರದ್ದು ಧರ್ಮ ಪ್ಯಾಲೆಟ್ ತಗೊಂಡು ಇದ್ರಲ್ಲಿರೋ ಫೌಂಡೇಶನ್ ಅಲ್ಲೇ ನಾನು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ಧರ್ಮ ಪ್ಯಾಲೆಟ್ ಬಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಇದ್ರಲ್ಲಿ ಈ ತರ ನೋಡಿ, ಈ ತರ ನಿಮ್ಗೆ 6 ಕಲರ್ಸ್ ಬರುತ್ತೆ. 6 ಕಲರ್ಸ್ ಅಲ್ಲಿ ಮೀಡಿಯಂ, ಡಾರ್ಕ್ ಮತ್ತೆ ಲೈಟು ಎಲ್ಲ ಟೋನ್ಗೂ ಸೂಟ್ ಆಗೋ ಅಷ್ಟು ಫೌಂಡೇಶನ್ ಬರುತ್ತೆ. ನನಗೆ ಈ ಫೌಂಡೇಶನ್ ಸೂಟ್ ಆಗುತ್ತೆ, ಅದಕ್ಕೆ ನಾನು ಇದನ್ನೇ ತಗೋತಾ ಇದ್ದೀನಿ. ಇದು ಶೇಡ್ ಬಂದು DJ2 ಅಂತ. ಟ್ರೈ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಯಾವ ತರ ಕರೆಕ್ಟ್ ಆಗಿ ನನಗೆ ನನ್ನ ಸ್ಕಿನ್ಗೆ ನೀಟಾಗಿ ಅದು ಸೂಟ್ ಆಗ್ತಿದೆ. ಎಲ್ಲರಿಗೆ ಯೂಸ್ ಮಾಡಿದ್ವಲ್ಲ ಬ್ರಷ್, ಅದನ್ನೇ ಯೂಸ್ ಮಾಡಿಕೊಂಡು ಈ ತರ ಅಪ್ಲಿಕೇಶನ್ ಮಾಡ್ಕೊಂಡು ಒಂದ್ ಕಡೆಯಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ತುಂಬಾನೇ ಕವರ್ ಕೊಡುತ್ತೆ ಈ ಫೌಂಡೇಶನ್ ಬಂದು. ಬೇಗ ಡ್ರೈಯೂ ಆಗುತ್ತೆ, ಅದಕ್ಕೆ ನೋಡ್ಕೊಂಡು ಒಂದ್ ಸೈಡು ನೀವು ಅಪ್ಲೈ ಮಾಡಿದ ತಕ್ಷಣನೇ ತಗೊಂಡು ಬ್ಲೆಂಡ್ ಮಾಡ್ಕೊಬಿಡಿ. ಇವಾಗ ಈ ಕಡೆ ಆಯ್ತು, ಈ ಕಡೆ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇದ್ರ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸುಪ್ರಾನು ಚೆನ್ನಾಗಿರುತ್ತೆ, ಕ್ರೈಲನ್ ಅಲ್ಲಿ ಸುಪ್ರಾ ಪ್ಯಾಲೆಟ್ ಚೆನ್ನಾಗಿರುತ್ತೆ. ನೀವೇನಾದ್ರೂ ಬಿಗಿನರ್ಸ್ ಇದ್ರೆ ಧಾರಾಳವಾಗಿ ಇದನ್ನ ಯೂಸ್ ಮಾಡ್ಬೋದು. ಇವಾಗ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೊಳ್ಳೋಣ. ಆದ್ರೂ ಇನ್ನು ನಮ್ಮ ಮೆಹಂದಿ ಕ್ಲಾಸಸ್ ಮತ್ತೆ ಮೆಹಂದಿ ಸರ್ವಿಸ್ ಬೇಕಿದ್ರೇನು ನನಗೆ DM ಮಾಡಿ. ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಾರ್ ಎವರ್ 52 ಅವ್ರದ್ದೇ, ಅವಾಗೆ ಸ್ಪ್ರೇ ಮಾಡ್ಕೊಂಡಿದ್ದೆ. ಇದು ಇದು ನೀಟಾಗಿ ಸೆಟ್ ಆಗಕ್ಕೆ ಬಿಡಿ, ಅದನ್ನ ಏನು ಟಚ್ ಮಾಡಕ್ ಹೋಗ್ಬೇಡಿ. ಇವಾಗ ನಾನು ಲೂಸ್ ಪೌಡರ್ನ ಸೆಟ್ ಮಾಡ್ತಾ ಇದ್ದೀನಿ. PSC ಅವ್ರದ್ದು ಲೂಸ್ ಪೌಡರು, PSC ಅವ್ರದ್ದು ಸ್ಪಂಜ್. ಈ ತರ ಒಂದ್ ಕಡೆಯಿಂದ ಇದನ್ನು ಅಷ್ಟೇ ಫಸ್ಟ್ ಕಣ್ ಕೆಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬಿಡಿ. ಆದಷ್ಟು ಬ್ಲೆಂಡ್ ಮಾಡ್ಕೊಂಡು ಈ ತರ ಅಪ್ಲೈ ಮಾಡ್ಕೊಳ್ಳಿ ಪೌಡರ್ನ. ಈ ತರ ಕೈ ಮೇಲೆ ಒಂಚೂರು ಈ ತರ ಹಾಕೊಂಡು ನೋಡಿ, ಈ ತರ ಒಂದ್ಸತಿ ರಬ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಕಣ್ ಕೆಳಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ. ಈ ತರ ಸೆಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮೇಕಪ್. ನೋಡಿ ಈ ಕಡೆಗೂ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅಂತ. ಯಾವ್ದು ಲೂಸ್ ಪೌಡರ್ ಬಂದು 09, 05 ಚೆನ್ನಾಗಿದೆ, 09 ನಾನು ಯೂಸ್ ಮಾಡ್ತಾ ಇರೋದು. ನಾನು ಕಣ್ಮೇಲೆ ಯಾವುದೇ ತರ ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ನಾನು ಅಪ್ಲೈ ಮಾಡುವಾಗೆ ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡ್ಕೊಬಿಟ್ಟಿದ್ದೀನಿ. ಇದೆಲ್ಲ ಮಾಡುವಾಗ ನೀವು ಫಸ್ಟ್ ಕಣ್ಮೇಲೆಲ್ಲ ಕನ್ಸಿಲರ್ ಎಲ್ಲ ಅಪ್ಲೈ ಇದು ಫೌಂಡೇಶನ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಕನ್ಸಿಲರ್ ಹಾಕೊಂಡು ನೀವು ಬೇಕಂದ್ರೆ ಪೌಡರ್ ಸೆಟ್ ಮಾಡಿ ಆಮೇಲೆ. ಇವಾಗ ಐಬ್ರೋನ ಫಿಲ್ ಮಾಡ್ಕೊಳ್ಳೋಣ. ನಾನು ಇದು 6 Beauty ಅವ್ರದ್ದು ಐಬ್ರೋ ಪೆನ್ಸಿಲ್, ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಹಿಂದೆ ಒಂದು ಸ್ಪೂಲಿ ತರ ಬಂದಿರುತ್ತೆ, ಅದ್ರಲ್ಲಿ ಈ ತರ ಮಾಡ್ಕೊಬಿಡಿ. ನಿಮ್ಗೇನಾದ್ರೂ ಹೆವಿ ಅನ್ಸ್ದಾಗ ಮಾತ್ರ ಈ ತರ ಮಾಡ್ಕೊಳ್ಳಿ.
ನೀವು ಪರ್ಸನಲ್ ಯೂಸಿಗೆ ಅಂದ್ರೆ ಮಾತ್ರನೇ ಇದನ್ನ ಯೂಸ್ ಮಾಡಿ, ಬ್ರೈಡ್ಸ್ಗೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಬ್ರೈಡ್ಸ್ಗೆ ಯಾವ ತರ ಯೂಸ್ ಮಾಡೋದಂತಾನು ನಾನು ತೋರಿಸ್ಕೊಡ್ತೀನಿ. ಇವಾಗ ಐ ಮೇಕಪ್ ನ ಮಾಡ್ಕೊತಾ ಇದ್ದೀನಿ. ಐ ಮೇಕಪ್ ಮಾಡೋದಕ್ಕೆ ಫಾರೆವರ್ 52 ಅವ್ರದ್ದು ಐ ಶಾಡೋ ಪ್ಯಾಲೆಟ್ ತಗೋತಾ ಇದ್ದೀನಿ. ನೋಡಿ ಈ ತರ ಕಲರ್ಸ್ ಇರುತ್ತೆ. ನಾನು PAC ಅವ್ರದ್ದು 0204 ಅಂತ ನೋಡ್ಬೋದು. ಈ ತರ ಬಫ್ ಈ ತರ ಫಿಂಗರ್ಗೆ ಹಾಕೊಂಡು ಈ ತರ ಟಚ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಐ ಮೇಕಪ್ ಮಾಡುವಾಗ ತುಂಬಾ ಬ್ಲೆಂಡ್ ಮಾಡಿ, ಅವಾಗ ಐ ಮೇಕಪ್ ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ಇದೇ ತರ ಈ ಕಡೆನೂ ಮಾಡ್ಕೊಳ್ಳೋಣ. ನೀವು ಐ ಮೇಕಪ್ಗೆ ಯಾವ ತರ ನೀವು ಬ್ಲೆಂಡ್ ಮಾಡ್ತೀರೋ ಐ ಶಾಡೋನ, ಆ ತರ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಐ ಮೇಕಪ್. ಫಸ್ಟ್ ಲೈಟ್ ಕಲರ್ ತಗೊಳ್ಳಿ, ಆಮೇಲೆ ಡಾರ್ಕ್ ಶೇಡ್ ತಗೊಳ್ಳಿ, ಆಮೇಲೆ ಬಂದು ನೀವು ಗ್ಲಿಟರ್ ಹಾಕೋತಿರೋ, ಇಲ್ಲ ಅಂದ್ರೆ ನೀವು ಕಡೆನೂ ಲೈಟ್ ಶೇಡ್ಸ್ ಹಾಕಿ ಆಯ್ತು. ಇವಾಗ ಸ್ವಲ್ಪ ಡಾರ್ಕ್ ಶೇಡ್ ತಗೊಂಡು ಈ ಕಡೆ ಕಾರ್ನರು ಮತ್ತೆ ಈ ಕಡೆ ಕಾರ್ನರ್ ಅಲ್ಲಿ ನಾನು ಲೈಟ್ ಶೇಡ್ ಅಪ್ಲೈ ಮಾಡುವಾಗ ಫುಲ್ಲು ಇದೆಲ್ಲ ಬಂದೇನು ನಡೆಯುತ್ತೆ. ಇವಾಗ ಡಾರ್ಕ್ ಶೇಡ್ ಏನಾದ್ರು ನೀವು ಅಪ್ಲೈ ಮಾಡ್ತೀರಿ ಅಂದ್ರೆ ಇನ್ನರ್ ಕಾರ್ನರ್ ಅಲ್ಲಿ ಮಾತ್ರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾವು ಕಣ್ ತೆರೆದಾಗ ಈ ತರ ಒಂದು ಲೈನ್ ಫಾರ್ಮ್ ಆಗುತ್ತಲ್ವಾ, ಅದ್ರೊಳಗಡೆನೆ ಬರ್ಬೇಕಾಗುತ್ತೆ ಡಾರ್ಕ್ ಶೇಡ್ಸ್. ಈ ಕಡೆ ಆಯ್ತು, ಇವಾಗ ಈ ಕಡೆ ಮಾಡ್ಕೊತಾ ಇದೀನಿ. ನಾನು ಇಲ್ಲಿ ಬಂದು ಶಿಮ್ಮರ್ನ ಹಾಕೋತಾ ಇದೀನಿ. ಪ್ಯಾಲೆಟ್ ಒಳಗಡೆನೆ ಬರುತ್ತೆ ಶಿಮ್ಮರ್ಸ್. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೋಡಿ ಹಾಕೊಳ್ಳಿ. ನಾನು ಗೋಲ್ಡ್ ತಗೋತಾ ಇದೀನಿ. ಕೈಯಲ್ಲೇ ಹಾಕೋತಾ ಇದೀನಿ ನೋಡಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇವಾಗ ಇದನ್ನ ಸ್ವಲ್ಪ ಈ ತರ ಬ್ರಷ್ ತಗೊಂಡು ಬ್ರೌನ್ ಶೇಡ್ ಇರುತ್ತೆ ಇದರಲ್ಲಿ, ಈ ಬ್ರೌನ್ ಶೇಡ್ ನ ತಗೊಂಡು ಎರಡನ್ನೂ ಸೇರಿ ಸ್ವಲ್ಪ ತಗೊಳ್ಳಿ, ಸೇರಿ ಬ್ಲೆಂಡ್ ಮಾಡ್ಕೊತೀನಿ. ಇಲ್ಲಿ ಮಾತ್ರನೇ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ಎರಡು ಕಡೆನೂ ಆಯ್ತು. ನನ್ನ ಈ ಮೇಕಪ್ ಮುಗೀತು, ನೋಡ್ಕೋಬಹುದು. ಇವಾಗ ಇದೇ ಬ್ರಷ್ ನ ತಗೊಂಡು ನಾವೇನ್ ಮೇಲ್ಗಡೆ ಹಾಕಿರ್ತೀವಿ ಐ ಶಾಡೋನ ಅದನ್ನು ಕೆಳಗಡೆನೂ ಹಾಕೋಬೇಕಾಗುತ್ತೆ. ಈ ತರ ಹಾಕೋದ್ರಿಂದ ನಾವು ಹಾಕೋ ಕಾಜಲ್ಲು ಸ್ಮರ್ಜ್ ಆಗಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಕಣ್ಣು. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದನ್ನ. ಇವಾಗ ನನ್ನ ಐ ಮೇಕಪ್ ಮುಗೀತು. ನಾನು ಮೆಬಿಲಿನ್ ಅವ್ರದ್ದು ಕಾಜಲ್ನ ತಗೋತಾ ಇದ್ದೀನಿ. ಕಾಜಲ್ನ ತಗೋತಾ ಇದ್ದೀನಿ. ನಾನು ಬ್ರೈಡ್ಸ್ಗೆಲ್ಲ ಇದೇ ಕಾಜಲ್ಲೇ ಯೂಸ್ ಮಾಡೋದು.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಐಲೈನರ್ ತರನೇ ಡ್ರಾ ಮಾಡ್ಕೊಳ್ಳಿ ಚಿಕ್ಕದಾಗಿ. ಐಲೈನರ್ ತರನೇ ಡ್ರಾ ಮಾಡ್ಕೊಳ್ಳಿ ಚಿಕ್ಕದಾಗಿ, ಪರವಾಗಿಲ್ಲ. ನೋಡಿ ಇಷ್ಟೇ. ಇವಾಗ ಈ ತರ ಐಬ್ರೋ ಪೆನ್ಸಿಲ್ ಬರುತ್ತಲ್ವಾ, ಇದು ಬಂದು 6D ಅವ್ರದ್ದು. ಇದನ್ನ ತಗೊಂಡು ಈ ತರ ನೀವು ಮರ್ಜ್ ಮಾಡ್ಕೊಳ್ಬೇಕಿದ್ರೆ. ನಾನು ಯುರೋಪ್ಗೆಲ್ಲ ಅವ್ರದ್ದು ಬ್ಲಷ್ ಪ್ಯಾಲೆಟ್ ತಗೊಂಡು ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತೆ PAC ಅವ್ರದ್ದು ಬ್ರಷ್ ಇದು ಈ ತರ ಇರುತ್ತೆ. ಇದು ಬಂದು 262 ಅಂತ ಇದ್ರ ನಂಬರು. ಈ ತರ ಸ್ಮೈಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಮೂಗ್ ಮೇಲೆ ಮತ್ತೆ ಇಲ್ಲೂ ಅಷ್ಟೇ. ಅವ್ರದ್ದೇ ಹೈಲೈಟಿಂಗ್ ಪ್ಯಾಲೆಟನ್ನು ತಗೋತಾ ಇದ್ದೀನಿ. ಮತ್ತೆ ಇದು ಬಂದು ಶೋಲಾ ಅವ್ರದ್ದು ಬ್ರಷ್ ಇದು. ನಿಮ್ಗೆಲ್ಲ ಎಲ್ಲಿ ಹೈಲೈಟಿಂಗು ಮತ್ತೆ ಶೈನಿಯಾಗಿ ಕಾಣಬೇಕು ಅಲ್ಲೆಲ್ಲ ನೀವು ಹೈಲೈಟ್ ಮಾಡ್ಕೋಬಹುದು. ಮೂಗ್ ಮೇಲೆ ಮತ್ತೆ ಇಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಡಿ. ಇಲ್ಲಾಂದ್ರೆ ಅದು ನಾವು ಹೈಲೈಟಿಂಗ್ ಹಾಕಿರೋದು ಅಲ್ಲಿ ಹಂಗೆ ಪ್ಯಾಚ್ ತರ ಕಾಣುತ್ತೆ, ಅದಕ್ಕೆ ಬ್ಲೆಂಡ್ ಮಾಡ್ಕೊಬಿಡಿ ನೀಟಾಗಿ. ಸ್ಟುಡಿಯೋ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ತಗೋತಾ ಇದ್ದೀನಿ. ಹಿಂದೆ ಇಡ್ತಾ ಇದ್ದೀನಿ. ನಾನು ಮೇಕಪ್ ಫಿಕ್ಸರ್ಗೆ PAC ಅವ್ರದ್ದು ಮೇಕಪ್ ಫಿಕ್ಸರ್ನ ತಗೋತಾ ಇದ್ದೀನಿ. ಒಂದು 5 ನಿಮಿಷ ಬಿಡಿ, ಅದು ಸೆಟ್ ಆಗ್ಬಿಡುತ್ತೆ. ಸ್ವಲ್ಪ ಕುಂಕುಮ ಇಟ್ಕೋತಾ ಇದ್ದೀನಿ.
ಒಂದು ಮೇಕಪ್ ಲುಕ್ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಮೇಕಪ್ ಲುಕ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಅದೇ ಥರ ಮೇಕಪ್ ಲುಕ್ನ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.